ಈ ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಿದ್ದಾರೆ. ಆರ್ ಎಸ್ ಎಸ್ ಅದ್ರ ಬಗ್ಗೆ ಲೆಟ್ರ್ ಕೂಡ ಬರೆದಿರುವಂಥದ್ದು. ಈ ಎರಡಿದೆ. ನಾನು ಈಗಾಗಲೇ ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ. ಪ್ರಿಯಾಂಕ್ ಖರ್ಗೆಯವರಾಗಿ ಪತ್ರ ಬರೆದಿದ್ದರೆ ಅವರು ಸಂಘವನ್ನು ತಿಳ್ಕೊಳ್ಳೋದಕ್ಕೆ ಸರಳವಾಗಿರುವ ಸುಲಭ ಮಾರ್ಗ ಸಂಘದ ಶಾಖೆಗೆ ಬರೋದು. ಅದು ಅನುಭವ ವೇದ್ಯವಾಗಿರ್ತಕ್ಕಂಥ ಸಂಗತಿಯಾಗತ್ತೆ. ಹೊರಗಡೆಯಿಂದ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಮುಕ್ತವಾಗಿ ತಾನೇ ಶಾಖೆಗೆ ಬಂದು ಶಾಖೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದಾಗ ಬಹುಶಃ ಅವರ ಮನಸ್ಸಿನ ಕ್ಲೇಬ್ಯ ಕಲ್ಮಶ ಇವೆಲ್ಲವೂ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಂಘದ ದೃಷ್ಟಿಯಲ್ಲಿರುವಂಥ ಅವರ ಮನಸ್ಸಿನ ಮನೋಭಾವನೆ ಬದಲಾಗತ್ತೆ. ಇದು ಸರಳ ಮಾರ್ಗ. ಇನ್ನು ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು ಅಂದರೆ 100 ವರ್ಷದ ಜರ್ನಿಯೇ ಸಂಘದ ಟ್ರ್ಯಾಕ್ ರೆಕಾರ್ಡು. 100 ವರ್ಷ ಮೊಯಿತೆವಾಡದ ಒಂದು ಶಾಖೆಯಿಂದ ಪ್ರಾರಂಭ ಆಗಿದ್ದು ಇವತ್ತು ಸಾವಿರಾರು ಸಂಖ್ಯೆಯ ಶಾಖೆ ಮತ್ತು ಸಂಘ ಪ್ರೇರಿತ ವಿವಿಧ ಸಮಾಜಮುಖಿ ಸಂಘಟನೆಗಳು ಸಮಾಜದ ನಡುವೆ ಕೆಲಸ ಮಾಡ್ತಿರೋದೇ ಅದರ ಟ್ರ್ಯಾಕ್ ರೆಕಾರ್ಡು. ಹಾಗಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಬರುತ್ತೆ. ಇನ್ನು ಗೃಹ ಸಚಿವರಾಗಿ ಅವರು ಪತ್ರ ಬರೆದಿದ್ದರೆ ಗೃಹ ಸಚಿವರಿಗೆ ಅವರ ಹತ್ರ ಇಲಾಖೆ ಇದೆ. ಅವರ ಇಲಾಖೆಯಲ್ಲೇ ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ. ಸಂಘದ ಮೇಲೆ FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ. ಬ್ಯಾನ್ನ ಲಿಫ್ಟ್ ಮಾಡಿದ್ರು ಅವರೇ. ಆ ಬ್ಯಾನ್ ಲಿಫ್ಟ್ ಮಾಡಬೇಕಾದ್ರೆ ನಿಮ್ಮದು ಕಾರ್ಯಚಟುವಟಿಕೆಯ ವಿಧಾನ ಏನು ಅನ್ನೋದನ್ನು ಬರೆದು ಕೊಡಿ ಅಂತ ಅಷ್ಟೇ ಕೇಳಿದ್ರು. ಕಾರ್ಯಚಟುವಟಿಕೆಯ ವಿಧಾನವನ್ನು ಸಂಘದ ಸಂವಿಧಾನವನ್ನು ಬರೆದು ಕೊಡುವಂಥ ಕೆಲಸ ಮಾಡ್ತು. ಒಂದು ಸಂಘಕ್ಕೆ ಒಂದು ಸಂವಿಧಾನ ಇರಬೇಕಲ್ಲ. ಏನು ನಮ್ಮ ಕಾರ್ಯಚಟುವಟಿಕೆ, ನಮ್ಮ ಕಾರ್ಯಪದ್ಧತಿ ಏನು, ನಮ್ಮ ಸಂವಿಧಾನ ಏನು, ನಮ್ಮ ಉದ್ದೇಶ ಏನು ಅನ್ನೋದನ್ನು ಬರೆದು ಕೊಡೋ ಕೆಲಸ ಮಾಡ್ತು. ಆವಾಗಲೂ ಕೂಡ ನೋಂದಣಿ ಮಾಡ್ಕೊಳ್ಳಿ ಅಂತ ಅವತ್ತಿನ ಸರ್ಕಾರವೂ ಹೇಳಿಲ್ಲ. ಸ್ವತಂತ್ರ ಪೂರ್ವದಲ್ಲೂ ಯಾರೂ ಹೇಳಿಲ್ಲ, ಸ್ವತಂತ್ರ ನಂತರನೂ ಹೇಳಿಲ್ಲ. ಅದಾದ ನಂತರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸರ್ವಾಧಿಕಾರಿಯಾಗಿದ್ದಂಥ ಕಾಂಗ್ರೆಸ್ ಪಾರ್ಟಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತೊಮ್ಮೆ ಸಂಘವನ್ನು ಬ್ಯಾನ್ ಮಾಡಿದರು ತನ್ನ ಸ್ವಾರ್ಥಕ್ಕಾಗಿ. ಅವ್ರ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು. ಆ ತೀರ್ಪಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಸಂವಿಧಾನ ಬಾಹಿರವಾಗಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ವರ್ತನೆ ಮಾಡಿ ಸಂಘವನ್ನು ಬ್ಯಾನ್ ಮಾಡಿತ್ತು. ಆ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲೂ ಕೂಡ ಈ ಎಲ್ಲ ಸಂಗತಿಗಳು ಚರ್ಚೆಯಾಗಿದ್ದಾವೆ. 92ರಲ್ಲಿ ಅಯೋಧ್ಯೆ ವಿವಾದಾಸ್ಪದ ಕಟ್ಟಡ ಧ್ವಂಸ ಆದ ಸಂದರ್ಭದಲ್ಲಿ ಮತ್ತೊಮ್ಮೆ ಸಂಘವನ್ನು ಬ್ಯಾನ್ ಮಾಡಿದರು. ಆಗಲೂ ನ್ಯಾಯಾಲಯದಲ್ಲಿ ಹೋಗಿ ಸಂಘ ಬ್ಯಾನನ್ನು ತೆರವುಗೊಳಿಸ್ತು. ಆ ಸಂದರ್ಭದಲ್ಲೂ ಈ ಎಲ್ಲ ವಿಷಯಗಳು ಚರ್ಚೆಯಾಗಿದ್ದಾವೆ. ಈ ಎಲ್ಲ ಮಾಹಿತಿಗಳಿದ್ದಾವೆ. ಸಂಘ ರಿಜಿಸ್ಟ್ರ್ ಮಾಡಬೇಕು ಅನ್ನುವಂಥ ರೀತಿಯ ಕಾರ್ಯಚಟುವಟಿಕೆ ನಡೆಸ್ತಾ ಇಲ್ಲ. ಸೊಸೈಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಸೊಸೈಟಿ ಆ್ಯಕ್ಟ್ನಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೋಬೇಕು, ಲೇವಾದೇವಿ ನಡೆಸಬೇಕು, ಬ್ಯಾಂಕಿಂಗ್ ವ್ಯವಹಾರ ನಡೆಸಬೇಕು. ಸಂಘ ಆ ರೀತಿ ಲೇವಾದೇವಿ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸ್ತಾ ಇಲ್ಲ. ಎರಡನೇದು ಟ್ರಸ್ಟ್ ರೂಪದಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ನಾವು ಭೂಮಿ ತಗೊಳ್ಬೇಕು, ಸರ್ಕಾರದಿಂದ ಅನುದಾನ ಪಡಿಬೇಕು, ಅಂದರೆ ಆಗಲೂ ಕೂಡ ನೋಂದಾವಣೆ ಮಾಡಿಸ್ಕೋಬೇಕು. ಸಂಘ ಆ ರೀತಿ ಯಾವುದೇ ರೀತಿಯ ಚಟುವಟಿಕೆಯನ್ನು ಕೂಡ ಮಾಡ್ತಾ ಇಲ್ಲ. ಮೂರನೇದಾಗಿ ಕಂಪನಿ ನಡೆಸ್ತಾ ಇದೆಯಾ ಅಂದರೆ ಕಂಪನಿಯನ್ನು ಕೂಡ ನಡೆಸ್ತಾ ಇಲ್ಲ. ಪೊಲಿಟಿಕಲ್ ಪಾರ್ಟಿನ ಅಂದರೆ ಪೊಲಿಟಿಕಲ್ ಪಾರ್ಟಿನೂ ಅಲ್ಲ. ಕೇವಲ ವ್ಯಕ್ತಿಗೆ ಸಂಸ್ಕಾರ ಕೊಡುವ ಕೆಲಸವನ್ನು, ದೇಶಭಕ್ತಿಯ ಸಂಸ್ಕಾರ ಕೊಡೋ ಕೆಲಸವನ್ನು ಸಾಂಪ್ರದಾಯಿಕ ಶೈಲಿಯ ಮೂಲಕ ಮಾಡುತ್ತೆ. ಆಟ ಆಡಿಸುತ್ತೆ, ಪ್ರಾರ್ಥನೆ ಹೇಳಿಸುತ್ತೆ, ಹಾಡನ್ನು ಹೇಳ್ಕೊಡುತ್ತೆ, ವಚನಗಳನ್ನು ಹೇಳ್ಕೊಡುತ್ತೆ, ಅಮೃತ ವಚನಗಳನ್ನು ಕಲಿಸ್ಕೊಡುತ್ತೆ, ಶ್ಲೋಕಗಳನ್ನು ಕಲಿಸ್ಕೊಡುತ್ತೆ. ಶ್ಲೋಕ ಕಲಿಸೋದಕ್ಕೆ ಶಾಖೆಗಳಲ್ಲಿ ಅದಕ್ಕೆ ರಿಜಿಸ್ಟ್ರ್ ಮಾಡಿಸ್ಬೇಕು ಅಂತ ಸಂವಿಧಾನ ಎಲ್ಲೂ ಹೇಳಿಲ್ಲ. ಈ ರೀತಿ ಕಬಡ್ಡಿ ಆಡಿಸುತ್ತೆ, ಕಬಡ್ಡಿ ಆಡಿಸೋದಕ್ಕೆ ನೀವು ಕಬಡ್ಡಿ ಆಡೋರು ಹೇಳಿಲ್ಲ. ಈ ರೀತಿ ಸಾಂಪ್ರದಾಯಿಕ ಆಟಗಳ ಮೂಲಕ ಶಿಕ್ಷಣ ಕೊಡೋ ಕೆಲಸ ಮಾಡುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಸಂಘ ಸಂವಿಧಾನಾತ್ಮಕವಾಗಿ ಇರುವಂಥ ಅವಕಾಶಗಳ ಅಡಿಯಲ್ಲೇ ನೋಂದಣಿ ಮಾಡಿಸ್ಕೊಳ್ಳದೆ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಅದು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ 100 ವರ್ಷದ ಚಟುವಟಿಕೆಯೇ ಸಾಕ್ಷಿ. ಸಂಘ ಪ್ರೇರಿತವಾಗಿರ್ತಕ್ಕಂಥ ಹಲವಾರು ಸಂಘಟನೆಗಳಿದ್ದಾವೆ. ಆ ಸಂಘಟನೆಗಳು ನೋಂದಣಿ ಮಾಡಿಸಿ
ಕಾರ್ಯನಿರ್ವಹಿಸ್ತಾ ಇದ್ದಾವೆ. BMS ಇದೆ, ನೋಂದಣಿ ಮಾಡಿಸಿದೆ. ಸರ್ ಬರೀ ವಿದ್ಯಾರ್ಥಿ ಪರಿಷತ್ ಇದೆ, ನೋಂದಣಿ ಮಾಡಿಸಿದೆ. ವಿದ್ಯಾಭಾರತಿ ಇದೆ, ನೋಂದಣಿ ಮಾಡಿಸಿದೆ. ರಾಷ್ಟ್ರೋತ್ಥಾನ ಇದೆ, ನೋಂದಣಿ ಮಾಡಿಸಿದೆ. ಹೀಗೆ 108 ಸಂಘಟನೆಗಳು ಸಮಾಜದ ನಡುವೆ ಕೆಲಸ ಮಾಡ್ತಾ ಇದ್ದಾವೆ. ಅವೆಲ್ಲವೂ ನೋಂದಣಿ ಮಾಡಿಸಿದ್ದಾವೆ. ಸರ್ ಕೇವಲ ಆಟ ಆಡಿಸೋದಾಗಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೀತಿರಲಿಲ್ಲ. ದ್ವೇಷವನ್ನ ಹರಡುವಂತ ಕೆಲಸ ಮಾಡುತ್ತೆ, ನೇರವಾಗಿ ರಾಜಕೀಯಕ್ಕೆ ಅದು ಅವರ ತಪ್ಪು. ಅಂದ್ರೆ ರಾಜಕೀಯ ನಿಲುವನ್ನು ತೆಗೆದುಕೊಂಡಿರುವಂತಹ ಒಂದು ಸಂಘಟನೆ ಅನ್ನುವಂಥದ್ದು ಅಲ್ಲ, ಅವ್ರ ತಪ್ಪು ಕಲ್ಪನೆ ಅದು. BJP ರಾಜಕಾರಣ ಮಾಡ್ತಾ ಇದೆ. ನಾವು ಸಂಘದ ವಿಚಾರದಿಂದ ಪ್ರೇರಣೆ ಪಡೆದಿದ್ದೇವೆ. ಅದು ಯಾವುದು ಪ್ರೇರಣೆ ಅಂದರೆ ದೇಶ ಮೊದಲು ಅನ್ನೋ ವಿಚಾರವನ್ನು ಇಟ್ಕೊಂಡು ರಾಜಕಾರಣ ಮಾಡಿ ಅಂತ ಹೇಳಿದೆ. ಆ ವಿಚಾರನ ಪ್ರೇರಣೆ ಪಡೆದಿದ್ದೀವಿ ನಾವು. ಸಮಾಜದಲ್ಲಿ ಕಡೆಯ ಮನುಷ್ಯನಿಗೆ ಲಕ್ಷ್ಯ ಇಟ್ಟು ಕೆಲಸ ಮಾಡಿ ಅನ್ನೋದು ಸಂಘದ ವಿಚಾರ. ಅದಕ್ಕಿಂತ ಪ್ರೇರಣೆ ಪಡೆದಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮನ್ನು ಇವರು ದ್ವೇಷ ಮಾಡ್ತಿದ್ದಾರೆ. ಬದಲಾಗಬೇಕಾಗಿರೋರು ಅವರು. ಒಂದು ದೇಶಭಕ್ತ ಸಂಘಟನೆಯನ್ನು ದ್ವೇಷ ಮಾಡುವವರು ಬದಲಾಗಬೇಕು. ಸಂಘ ಯಾರನ್ನೂ ದ್ವೇಷ ಮಾಡಿಲ್ಲ. ಸಂಘ ಭಾರತ್ ಮಾತಾ ಕಿ ಜೈ ಅಂತಲೇ ಹೇಳುತ್ತೆ. ತಾಯಿ ಭಾರತೀಯನ ಪ್ರೀತಿಸೋರೆಲ್ಲರೂ ಭಾರತ ಮಾತೆಯ ಮಕ್ಕಳು ಅಂತ ಹೇಳುತ್ತೆ. ಹಂಗೆ ಹೇಳೋರು ಯಾರನ್ನೂ ದ್ವೇಷ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ದ್ವೇಷ ಮಾಡ್ತಿದ್ದಾರೆ ಅಂದರೆ ಸಂಘವನ್ನು ಸ್ವಾರ್ಥಕ್ಕಾಗಿ ದ್ವೇಷ ಮಾಡುವ ಜನ ಇದ್ದಾರೆ. ತಮ್ಮ ಸ್ವಹಿತಕ್ಕಾಗಿ ರಾಷ್ಟ್ರಹಿತವನ್ನು ಮರೆತು ರಾಜಕಾರಣ ಮಾಡುವ ಜನ ಸಂಘವನ್ನು ದ್ವೇಷ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.